ಜಿಹಾದ್ ವಿರುದ್ಧ ಜಾಗೃತಿ ಮೂಡಿಸಲು ಸಿನಿಮಾ ಪ್ರದರ್ಶನ ಮಾಡಲಾಗ್ತಿದೆ. ದಿ ಕೇರಳ ಸ್ಟೋರಿ 2 ಫಿಲ್ಮ್ ಉಚಿತ ಪ್ರದರ್ಶನ ಮಾಡಲಾಗ್ತಿದೆ. 16 ವರ್ಷದಿಂದ 22 ವರ್ಷದ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸಿನಿಮಾ ತೋರಿಸಲಾಗ್ತಿದೆ. ಪುತ್ತೂರಿನ GL1 ಮಾಲ್ನಲ್ಲಿ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಸೀತಾ ಪರಿವಾರ ಮುಖಂಡರು, ಬಿಜೆಪಿ, ಹಿಂದೂ ಕಾರ್ಯಕರ್ತರು ಸಾಥ್ ನೀಡಿದ್ರು. ಇದರ ಜೊತೆ ಸಿನಿಮಾ ಉಚಿತ ಪ್ರದರ್ಶನ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಹಾಕಲಾಗಿತ್ತು. ವಿದೇಶದಿಂದ ಕರೆ ಮಾಡಿ ಮಹಿಳೆಯರಿಗೆ ಬೆದರಿಕೆ ಹಾಕಲಾಗಿದೆಯಂತೆ. ಇನ್ನು ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅರುಣ್ ಪುತ್ತಿಲ ಆಗ್ರಹಿಸಿದ್ರು. ಇತ್ತ GL1 ಮಾಲ್ನಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಹೋಗದಂತೆ ಯುವತಿಯರಿಗೆ ಮೆಸೇಜ್ ಬಂದಿದೆ. ಚಾಮರಾಜನಗರದ ಬೇರಂಪಾಡಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ರೈತರ ಜಮೀನಿಗೆ ನುಗ್ಗಿದ ಕಳ್ಳರು ಕೃಷಿ ಪರಿಕರಗಳು, ಸ್ಟಾರ್ಟರ್, ಬ್ಯಾಟರಿ ಕಳವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಗುಂಡುಪೇಟೆಯ ಬೇರಂಪಾಡಿ ಗ್ರಾಮದ ಸಿದ್ದರಾಜಪ್ಪ ಅವರಿಗೆ ಸೇರಿದಂತ ಜಮೀನಿನಲ್ಲಿ ಕಳವು ಆಗಿದ್ದು, ಕಳ್ಳರ ಉಪಟಳಕ್ಕೆ ಬ್ರೇಕ್ ಹಾಕುವಂತೆ ಪೊಲೀಸ್ ಠಾಣೆಗೆ ರೈತರು ದೂರು ನೀಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.